ನೋಡ್ತಾ ಇದ್ದೀರಾ ಮುಂದೆ ಬಾಕ್ಸ್ ಆಫೀಸ್ ಅಂತಲೇ ಇಟ್ಬಿಟ್ಟಿದ್ದಾರೆ. ಹೆವಿ ಟೈಟ್ ಸೆಕ್ಯೂರಿಟಿ ಏನು ಮಗ? ಫುಲ್ ಟೈಟ್. ಒಂದು ಕಡೆ ಎಕ್ಸಿಟ್ ಆದರೂ ಒಂದು ಕಡೆ ಎಂಟ್ರಿ ಆದರೂ ಎಲ್ಲ ಕಡೆ ಒಂದು ಕಡೆ ಇಟ್ಕೊಂಡ್ಬಿಡ್ತಾರೆ. ಸಾಧ್ಯನೇ ಇಲ್ಲ ವಿತೌಟ್ ಮಿಸ್ಸಿಂಗ್ ಅಲ್ವಾ. ಬಾಕ್ಸ್ ಆಫೀಸಿಂದ ಸ್ಟ್ರೈಟ್ ಬಂದರೆ ಈ ಥರ ಟ್ಯಾಗ್ ಕೊಟ್ಟಿದ್ದಾರೆ. ಫುಲ್ ವೆರಿಫಿಕೇಷನು. ಈ ಥರ ಕೈಗೆ ಬ್ಯಾಂಡ್ ಹಾಕ್ತಾರೆ. ತೋರಿಸ್ ಮಗ. ಚಿಕ್ಕ ಮಕ್ಳಿಗೆ ಪಿಂಕ್ ಹಾಕ್ತಾರೆ, ನಮಗೆ ಎಲ್ಲೋ ಹಾಕ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗ್ತಂಗೆ ಆಗ್ತಾ ಇದ್ದಾರೆ. ಫುಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಲೆವೆಲ್ಗೆ ಚೆಕ್ಕಿಂಗ್ ಅಲ್ವಾ? ಬಟ್ ಸುಮ್ಮನೆ ಹಂಗೆ ಬಿಡಲ್ಲ. ವಿಧಾನಸೌಧದೊಳಗೆ ಅಷ್ಟು ಟೈಟ್ ಸೆಕ್ಯೂರಿಟಿ ಇದ್ದಾರೆ, ಯಾರು ಬಿಡಲ್ಲ. ಅಲ್ವಾ? ರೋಡೇ ಕಂಪ್ಲೀಟ್ ಬ್ಲಾಕು, ಮೆಟ್ರೋ ಸ್ಟೇಷನ್ ಬ್ಲಾಕು. ಯಾರು ಕೂಡ ಒಂದು ಕಡೆಯಿಂದ ಅಡ್ಡಾಡೋಕ್ಕಾಗಲ್ಲ, ಅಷ್ಟು ಟೈಟ್ ಸೆಕ್ಯೂರಿಟಿ ಮಾಡಿದ್ರು ಇವಾಗ. ನೋಡಿ ಇವಾಗ ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲೇನು ಇದು ವಿಧಾನಸೌಧದ ಮೆಟ್ರೋ ಸ್ಟೇಷನ್ ಇದೆ. ಕಂಪ್ಲೀಟ್ಲಿ ಫುಲ್ಲು ಎಲ್ಲನೂ ಬ್ಲಾಕ್ ಮಾಡಿದ್ದಾರೆ, ಯಾರೂ ಬರ್ದಂಗೆ. ಈ ಸ್ಟೇಷನ್ಗೆ ಟಿಕೆಟೇ ಕೊಡ್ತಾಯಿಲ್ಲ. ನೋಡ್ತಾ ಇದ್ದೀರಾ ಫುಲ್ ಫ್ರೀಡಮ್ ವಾಲ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರತೀಕ ತೋರಿಸ್ತಾ ಇದ್ದಾರೆ. ಫುಲ್ಲಲ್ಲಿ ಒಳಗಡೆ ಫ್ರೀಡಮ್ ವಾಲ್ ಕಡೆಯಿಂದ ಬಂದರೆ ಫುಲ್ ಇಲ್ಲೇ ಎಂಟ್ರೆನ್ಸ್. ಒಳಗೆ ಎಂಟ್ರಿ ಬಂದರೆ ನೋಡಿ, ಫ್ರೀಡಮ್ ವಾಲಿಂದ ಒಳಗೆ ಎಂಟ್ರಿ ಮಾಡಿದ್ದಾರೆ. ಏನು ಕ್ರೌಡ್ ಅವರಂಗ. ಕಂಪ್ಲೀಟ್ಲಿ ನೋಡ್ತಾ ಇದ್ದೀರಿ ನೋಡಿ, ಫುಲ್ಲು ಇವೆಲ್ಲ ಸ್ಟಾಲ್ಗಳು. ಕಂಪ್ಲೀಟ್ಲಿ ಈ ಎಂಡಿಂದ ಆ ಎಂಡ್ವರೆಗೂ ಫುಲ್ ಕಂಪ್ಲೀಟ್ಲಿ ಎಲ್ಲ ಸ್ಟಾಲ್ಗಳು. ಎಲ್ಲ ಚಿಕ್ಕ ಮಕ್ಕಳ ಆ್ಯಕ್ಟಿವಿಟೀಸು ಮತ್ತು ಬ್ರೈನ್ ಗೇಮ್ಸು ಕಂಪ್ಲೀಟ್ಲಿ ಎಲ್ಲ ಇದೆ. ಚೆನ್ನಾಗೇ ಇದು ಮಾಡಿದ್ದಾರೆ. ರಂಗ ಹೆಂಗೆ ಚೆನ್ನಾಗಿ ಮೇಂಟೈನ್ ಮಾಡೋರಲ್ವಾ? ಫುಲ್ ಟೈಟ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಆಮೇಲೆ ಇನ್ನೊಂದು ಏನಂದರೆ ಎಲ್ಲ ತುಂಬ ಕಲ್ಚರಲ್ ಆಕ್ಟಿವಿಟೀಸ್. ತುಂಬ ಎಸ್ಪೆಷಲಿ ಮಕ್ಳಿಗಂತ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ಐತೆ. ಮಾಡಿದ್ದಾರೆ. ಅವ್ರಿಗೆ ಬ್ರೀಫ್ ಮಾಡಬೇಕು ಅಂತ ಅವ್ರಿಗೆ ಜಂಕ್ ಫುಡ್ ಬಗ್ಗೆ ಮತ್ತು ಪ್ರತಿಯೊಂದು ಇದು ಮಾಡಿದ್ದಾರೆ. ಏನಂತೀಯ? ಕೊಡಬೇಕಿಲ್ಲ, ಓಡಾಡಲಿಕ್ಕೆ ನೋಡಲಿಕ್ಕೆ ಮಕ್ಕಳಿಗೆ ಅವಕಾಶ ಕೊಡಬೇಕು. ಒಂದು ದಿನ ಆದರೂ ವಿಧಾನಸೌಧ ಅಂತ ನೋಡಲಿ. ಫಸ್ಟ್ ಟೈಮ್ ಇದು ಫ್ರೀಡಮ್ ಹಬ್ಬ ಅಂತ ಇದು ಮಾಡಿರೋದು ಇಲ್ಲಿ. ಈ ಕಡೆ ನಾವಿರೋದು ಇವಾಗ ಇಲ್ಲಿ ನಾರ್ತ್ ಎಂಟ್ರೆನ್ಸು, ವಿಧಾನಸೌಧಕ್ಕೆ ಈ ಕಡೆ ನಾರ್ತ್ ಎಂಟ್ರೆನ್ಸು. ಅದ್ರ ಮುಂಭಾಗನೇ ಫುಲ್ಲು ಎಲ್ಲ ಸ್ಟಾಲ್ಗಳು ಕಂಪ್ಲೀಟ್ಲಿ ಸೆಟಪ್ ಮಾಡಿದ್ದಾರೆ. ಮತ್ತು ಸೆಟ್ ಮಾಡಿರೋದ್ರಿಂದ ಹೇಗಿರುತ್ತೆ ಅನ್ನೋ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ಬಟ್ ಫುಲ್ ಟೈಟ್ ಸೆಕ್ಯೂರಿಟಿ ಮತ್ತು ಯಾವುದೇ ಥರ ಕ್ರೌಡ್ ಇದಾಗ್ದಂಗೆ ಎಲ್ಲ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಥರ ಅಷ್ಟೇನು ಇದಿಲ್ಲ, ಕ್ರೌಡ್ ಇದೆ ಬಟ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಫಿಷಿಯೆಂಟಾಗಿ ವಾಕೇಬಲ್ಲು ಮತ್ತು ಪ್ರತಿಯೊಂದು ಡ್ರಿಂಕಿಂಗ್ ವಾಟರು ಪ್ರತಿಯೊಂದು ಸ್ಪೆಷಲಿಟಿ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಕಡೆಯಿಂದ ಪ್ರತಿಯೊಬ್ಬರು ಡಾಕ್ಟರ್ಸ್ ಇದ್ದಾರೆ ಇಲ್ಲಿ. ಏನೇ ಒಂದು ಹೆಲ್ತದ್ದು ಇದ್ದಿದ್ರೂ ನೀವು ಇಲ್ಲೇ ತೋರಿಸ್ಕೋಬೋದು. ಮೆಡಿಕಲ್ ಯೂನಿಟ್ ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಫುಲ್ಲು ಅಧಿಕಾರಿಗಳದ್ದು ವಾಹನಗಳು ನಿಲ್ಸೋಕ್ಕೆ ನೋಡಿ ಅಲ್ಲಿ ಹಾಕಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ವಾಹನ, ಮುಖ್ಯಮಂತ್ರಿ ವಾಹನ ಅಲ್ಲಿ. ಮುಖ್ಯಮಂತ್ರಿ ಸ್ವಲ್ಪ ಫುಲ್ ಎಲ್ಲ ಅವ್ರದ್ದು ವೆಹಿಕಲ್ ಪಾರ್ಕಿಂಗ್ ಇಂದ ನಾವು ಇವಾಗ ಈ ಕಡೆ ಎಂಟ್ರಿ ಆಗ್ತಾ ಇದ್ದೀವಿ. ಮತ್ತು ಇಲ್ಲೂ ಕೆಲವು ಸ್ಟಾಲ್ಸ್ ಇಟ್ಟಿದ್ದಾರೆ, ಏನಿದೆ ಅಂತ ನೋಡೋಣ ಬನ್ನಿ.
ಯಾವುದೇ ಥರ ಕ್ರೌಡ್ ಇದಾಗದೇ ಫುಲ್ಲು ವೆಲ್ ಮೇಂಟೈನ್ ಮಾಡಿದ್ದಾರೆ. ಬಟ್ ನೈಟ್ ಜಾಸ್ತಿ ಆಗುತ್ತೆ, ನೈಟ್ ಕ್ರೌಡ್ ಜಾಸ್ತಿ ಆಗುತ್ತೆ. ನೈಟ್ ಕ್ರೌಡ್ ಮೇ ಬಿ ಜಾಸ್ತಿ ಆಗ್ಬೋದು, ಬಟ್ ಟಿಕೆಟ್ ಇರೋದ್ರಿಂದ ಕ್ರೌಡ್ ಬಟ್ ಮೇಂಟೈನ್ ಮಾಡಿದ್ದಾರೆ. ಕ್ರೌಡ್ ಇದೆ ಆದ್ರೂ ಕ್ರೌಡ್ ಇದ್ರೂ ಯಾವುದೇ ಥರ ಇದಿಲ್ಲ, ಸೇಫ್ಟಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು. ಅವ್ರು ಬೆಂಗಳೂರು ಕ್ಲೀನ್ ಮಾಡಕ್ ಹೊರಟಿದ್ದಾರೆ, ಬಟ್ ಬೆಂಗಳೂರಲ್ಲಿರೋ ನಾವೇ ಕಸ ಬಿಸಾಕ್ ಹೋಗ್ತೀವಿ. ಏನ್ ಹೇಳ್ತೀರಾ? ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ಬೆಂಗಳೂರುಗಳು ಕೂಡ ನಾವು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಡಬೇಕಾಗಿ ನಮ್ಮ ಕಳಕಳಿಯ ವಿನಂತಿ. ಮತ್ತು ಸುದ್ದಿ ಮಾಧ್ಯಮದವರು ಈ ಫ್ರೀಡಮ್ ಹಬ್ಬವನ್ನು ಇಡೀ ನಾಡಿಗೆ ಪರಿಚಯಿಸಿದ್ದಾರೆ. ಆದರೆ ಬಹಳಷ್ಟು ಜನರಿಗೆ ಈ ವಿಧಾನಸೌಧಕ್ಕೆ ಬರಲಿಕ್ಕೆ ಪಾಸ್ ಸಿಕ್ಕಿಲ್ಲ. ಮುಂದೆ ಸರ್ಕಾರ ಅನುಕೂಲ ಮಾಡಬೇಕು ವಿನಂತಿ. ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಸ್ಟಾಲ್ಗಳು. ಈ ಸ್ಟಾಲ್ ಪೂರ್ತಿ ಇಲ್ಲಿಂದ ಏನು ಯಾವ್ಯಾವ ಜಿಲ್ಲೆಯಲ್ಲಿ ಯಾವುದು ಏನು ಗಳಲ್ಲಿ ಏನೇನಿದೆ ಇತಿಹಾಸ ಅಂತ ಪ್ರತಿಯೊಂದು ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾನು ಸೋತಿಲ್ಲ ಚೆನ್ನಮ್ಮ, ನಾನು ಕಿತ್ತೂರಿನ ಚೆನ್ನಮ್ಮ. ನನ್ನ ಮಣ್ಣಿನ ಮೇಲೆ ಹಕ್ಕು ಸಾಧಿಸಲು ಬಂದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದರು. ನಾನು ಕೇಳಿದೆ, ನನ್ನ ಮಗುವಿನ ಹಕ್ಕನ್ನು ನಿರ್ಧರಿಸುವವರೊಬ್ಬ ಹೆಂಗಸು ನನ್ನನ್ನು ತಡೆಯುತ್ತಾಳೆ. ಹೌದು, ಒಬ್ಬ ಹೆಂಗಸು. ಯಾಕಂದರೆ ಹೆಣ್ಣಿನ ಕೈ. ನಿಮ್ಮ ಸ್ವತಂತ್ರದ ಜೊತೆಗೆ ಬೇರೆಯವರ ಸ್ವತಂತ್ರಕ್ಕೆ ಗೌರವವನ್ನು ನೀಡಿ. ಸಂವಿಧಾನ ಅದನ್ನೇ ನಿಮಗೆ ತಿಳಿಸುತ್ತದೆ. ನಮ್ಮ ಸಂವಿಧಾನ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಕರ್ನಾಟಕ ಮಾತೆಗೆ ಜೈ ಹಿಂದ್. ನಾವು ಮಂಗಳೂರು ಕೋಟೆಯ ಮೇಲೆ ದಾಳಿ ಮಾಡಿದೆವು. ಬ್ರಿಟಿಷರ ಧ್ವಜ ಕೆಳಗಿಳಿಯಿತು, ನಮ್ಮ ಧ್ವಜ ಹಾರಿತು. ಫುಡ್ ಸ್ಟಾಲು, ಫುಡ್ಡು ಸ್ನ್ಯಾಕ್ಸು ಪ್ರತಿಯೊಂದು ಇದೆ ಇಲ್ಲಿ. ಒಂದು ಫುಡ್ ಸ್ಟಾಲಲ್ಲಿ MRP ರೇಟು ಕೊಡ್ತಾ ಇರೋದು ನಮ್ಮ ನಂದಿನಿ ಬ್ರ್ಯಾಂಡ್ ಒಂದೇ. ಏನ್ರಂಗ ತುಂಬ ಕಾಸ್ಟ್ಲಿ ಇಟ್ಟಿದ್ದಾರೆ ರೇಟ್ ಎಲ್ಲ ಕಾಸ್ಟ್ಲಿನೇ ಐತೆ, ಅವರು ರೆಂಟ್ ಪೇ ಮಾಡಬೇಕಲ್ವ. ಬಟ್ MRP ಪ್ರೈಜಿಗೆ ಕೊಡ್ತಾರೆ. ಬಟ್ MRP ಪ್ರೈಜಿಗೆ ಆಚೆ MRP ಪ್ರೈಜ್ಗೆ ಕೊಡ್ತಾರವ್ರು ನಂದಿನಿ ಒಬ್ಬರೇ ಅಲ್ವಾ. ಅದಕ್ಕೆ ಫುಲ್ ಕ್ರೌಡ್ ನಂದಿನಿ ಹತ್ರ. ಅಲ್ಲಿ ಐಸ್ ಕ್ರೀಮ್ ಹತ್ರ ಫುಲ್ ಕ್ರೌಡು. ಪ್ರೈವೇಟ್ ಐಸ್ ಕ್ರೀಮ್ ಒಂದು ಸ್ಕೂಪು 120, ತುಂಬ ಕಾಸ್ಟ್ಲಿ ಇರ್ತದೆ. 250 ಆ ಲೆವೆಲ್ಗೆ ಮಾಡ್ತಾಯಿದ್ದಾರೆ.
representing community-led efforts that contribute to social welfare, inclusion and well-being of people in Bengaluru. Putting all of these people together. ಸಮಾನರು ಎಂಬುವಂತೆ ಬಿಂಬಿಸುವಂತ ಲೈಂಗಿಕ ಕಾರ್ಯಕರ್ತೆಯರ ಸಂಘಟನೆ 2 ದಶಕಗಳಿಗೂ ಹೆಚ್ಚು ಕಾಲ ಕಾರ್ಯಕರ್ತೆಯರ ಒಂದು ಶ್ರಮ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮಕ್ಕಳ ಆರೈಕೆ, ಪೌಷ್ಟಿಕತೆ, ಆರ್ಥಿಕ ಬಾಲ್ಯ ಶಿಕ್ಷಣ ಮತ್ತು ಕುಟುಂಬಗಳ ಬೆಂಬಲಕ್ಕಾಗಿ ಸಮುದಾಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಚೂರಿಯಲ್ಲಿರುವ ಕಾರ್ಯಕರ್ತೆಯರನ್ನ ಗೌರವಿಸುವುದಕ್ಕಾಗಿ ನಮ್ಮ ಅಂಗನವಾಡಿ ಟೀಮ್ ಬಂದಿದ್ದಾರೆ. The community's modern history is also marked by the experience of partition and rebuilding of the community control India after 1947. Sindhi community contributed to India's freedom movement through figures such as Hemu Kalani, the younger revolutionary who was executed by the British in 1943. The presentation represents the continuity of Sindhi identity and its place within India's diverse social and cultural landscape. ಈ ಸಿಂಧಿ ಸಮುದಾಯವು ಸುಳ್ಳುಗಳಿಂದ ಇತಿಹಾಸ, ಭಾಷೆ, ಸಂಪ್ರದಾಯಗಳ ಸಾಂಸ್ಕೃತಿಕ ಸಂಘಗಳೊಂದಿಗೆ ಕಟ್ಟಿಸುವ ಈ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಮಾನ್ಯ ಜನಪ್ರಿಯ ನಾಯಕರು ನಿಮ್ಮ ಮುಂದೆ ಮತ್ತೆ ಬರ್ತಾ ಇದ್ದಾರೆ. ಹಾಗೂ ಹುಲಿ ವೇಷವನ್ನ ವಿನ್ಯಾಸವನ್ನ ಧರಿಸಿಕೊಂಡು ಮತ್ತು ಸಮುದಾಯ To Gandhi transformed the salt law into a powerful symbol of resistance against colonial rule. The Gujarati community is represented here through traditional attire, coordinated parade moments, and garba. A major folk tradition of Gujarat, the presentation brings together the region's history, community traditions, and cultural ಆಡಳಿತ ವಿರುದ್ಧದ ಪ್ರತಿರೋಧಗಳು ಸಂಯೋಜಕ ಪಥಸಂಚಲನ. ಈ ಪ್ರಸ್ತುತಿಯು ಈಗ ಈ ಭಾಗದ ಹಿಂದೆನೆ ಬರ್ತೀರಾ. ಕೊಡಗು ಕೊಡಗು ಮತ್ತು ಕೊಡಗು has also contributed prominently to India's military history through distinguished soldiers. ಪ್ರದರ್ಶನಗಳು, ಸಂಗೀತ, ನೃತ್ಯ, ಕಲಾವಾದನ ಮತ್ತು ವರ್ಣರಂಜಿತ ವೇಷಭೂಷಣವನ್ನು ಒಳಗೊಂಡಿರಬಹುದು. ಇದು ಕರ್ನಾಟಕದ ಜಾನಪದ ಪ್ರದರ್ಶನಗಳು ಸಂಚಾರಿ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಇದೀಗ ನಿಮ್ಮ ಮುಂದೆ ಮಹಾರಾಷ್ಟ್ರ ಭಾರತದ ಸ್ವತಂತ್ರ ಚಳವಳಿಯ ಸಮಯದಲ್ಲಿ ಮಹಾರಾಷ್ಟ್ರವು Now, let's witness Maharashtra here at Freedom Hub 2026 parade. ಮತ್ತು ಸಾಂಸ್ಕೃತಿಕ ಅಭ್ಯಾಸವನ್ನ ಬೆಳಗಿನಿಂದ ಅನಿವಾರ್ಯವರೆಗೂ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಯಾವುದೇ ತೊಂದರೆಗಳಿಲ್ಲದೆ ನಡೆದಿದೆ. ಶಿಕ್ಷಕರಾಗಿ ನಿಮ್ಮೆಲ್ಲ ಸ್ನಾನ ಮಾಡಲಾಗಿದೆ. ಇದೆಲ್ಲದರ ಹಿಂದಿನ ರೂವಾರಿ A cultural landscape shaped by the Kudu language, folk traditions, community rituals, music, and the
Its heritage is Pavilion of 1870 Jagabandhu. Remains an important chapter in the region's dance traditions, along with the presentation of cultural exhibitions. ಈಗ ತೆಲಂಗಾಣವನ್ನ ಈ ರಾಜ್ಯದ ಪ್ರಸಿದ್ಧ ಹೂಗಳ ಹಬ್ಬ ಹಾಗೂ ಸಮುದಾಯ It's a tradition shaped by both resistance and the national sing. Led resistance against the British rule during the while Dr. Rajendra Prasad became an important leader. ಮತ್ತು ರಾಷ್ಟ್ರೀಯ ಚಳವಳಿ ಎರಡರಿಂದ ನಂತರದ ಭಾರತ ಮೊದಲ ರಾಷ್ಟ್ರಪತಿಯಾದರು. ಈ ಸಾಂಸ್ಕೃತಿಕ ಪ್ರಸ್ತುತಿಯು ಸೂರ್ಯ ದೇವರ ಆರಾಧನೆಯನ್ನು ಆಧರಿಸಿ Freedom ಹಬ್ಬದ ಪರೇಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಭೀಮಾ ಸ್ಟೇಟ್ ಆಫ್ ದಿ ಆರ್ಟ್ ಸ್ಟೇಟ್ ಆಫ್ ದಿ ಆರ್ಟ್ ನೆಕ್ಸ್ಟ್ ಲೈನ್ ಅಪ್ such as Netaji Subhash Chandra Bose, Khudiram Bose and Surya Sen. The presentation and cultural history. ಅತ್ಯದ್ಭುತವಾಗಿದೆ. ಕುತೂಹಲದಿಂದ ಕೊಂಚಲಾಗಿದ್ದು ಇದು ರಾಜ್ಯದ ಪ್ರಮುಖ ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನ ಅಕ್ರಮ ಚೆರಿಯನ್ ಅವರಂತಹ ಮಹನೀಯರನ್ನ ಒಳಗೊಂಡಿದೆ. ಒಪ್ಪನ, ಬಾಗಲುಕಾಡಿ, ಕಥಕ್ಕಳಿ ಮತ್ತು ಚೈನಾ ಕಲಾ ಪ್ರಕಾರಗಳನ್ನು ಒಳಗೊಂಡಿದೆ. ಒಟ್ಟಾರೆಯಾಗಿ ಈ ಕಲಾ History includes figures such as Padasi Raja, K. Kelappan and correct. ಓಂಕಾರ ಆಗೋಣ. ಸೂಪರ್
In India, also from the region, widely associated with the design of India's national flag. The council presentation combines traditional style. ಜೋರಾದ ಚಪ್ಪಾಳೆಯಿಂದ ನಮ್ಮ ಆಂಧ್ರ ಪ್ರದೇಶ್ ಕಲಾವಿದರನ್ನು ಜೋರಾದ ಚಪ್ಪಾಳೆಯಿಂದ bringing them to life through a distinctive performance, vocabulary that has been sustained through generations in Costa Rica. And that's the key of the country's performance and identity. So let's give it up. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಲವ್ ಯು ಆಲ್.